ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವ ಮೂಲಕ ಪಂಚಾಯತ್ ಹಂತದಿಂದ ಲೋಕಸಭಾ ಹಂತದವರೆಗೆ ಪಕ್ಷವನ್ನು ಬಲಪಡಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ರಾಮನಗರದಲ್ಲಿಂದು ತಿಳಿಸಿದರು. ಈ ವೇಳೆ ಪರಿಷತ್ ಸದಸ್ಯ ಪುಟ್ಟಣ್ಣ, ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಅಶ್ವತ್ಥನಾರಾಯಣ, ನಮ್ಮ ಸರ್ಕಾರ ಜಾರಿಗೊಳಿಸಿರುವ ಮನ್ರೇಗಾ, ಉಜ್ವಲ ಯೋಜನೆ ಸೇರಿದಂತೆ ಎಲ್ಲ ಯೋಜನೆಗಳನ್ನು ಜನರಿಗೆ ತಿಳಿಸಲಾಗುವುದು. ಆ ಮೂಲಕ ಮುಂದಿನ ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗಳಿಸಲು ಪಕ್ಷ ಸಂಘಟಿಸಲಾಗುವುದು ಎಂದರು. ರಾಮನಗರ ಜಿಲ್ಲೆಯಲ್ಲಿ ಆರೋಗ್ಯ, ಕುಡಿಯುವ ನೀರು, ಕೈಗಾರಿಕೆ, ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ಹಿಂದುಳಿದಿದ್ದು, ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಪಕ್ಷಗಳು ವಿಫಲವಾಗಿವೆ ಎಂದು ಅಶ್ವತ್ಥನಾರಾಯಣ ದೂರಿದರು. ಅದು ಮನೆ ವಿಚಾರದಲ್ಲಾಗಲಿ, ಕುಡಿಯೋ ನೀರಿನ ವಿಚಾರದಲ್ಲಾಗಲಿ, ಅಥವಾ ನರೇಗಾ ಕಾರ್ಯಕ್ರಮದಲ್ಲಾಗಲಿ, ಸ್ವಚ್ಛತೆ ವಿಚಾರದಲ್ಲಾಗಲಿ, ರಸ್ತೆಗಳಾಗಲಿ, ಅಥವಾ ನಮ್ಮ ಪತ್ರಗಳು, ನಮ್ಮ ಆಸ್ತಿ ಪತ್ರಗಳಲ್ಲಾಗಲಿ, ನಮ್ಮ ಅವೆಲ್ಲವನ್ನು ಉತ್ತಮ ಆಡಳಿತ ಕೊಡಲಿಕ್ಕೆ ಪೂರಕವಾಗಿ ಎಲ್ಲ ಬೇಕಾಗಿರುವಂಥ ಕಾರ್ಯಕ್ರಮಗಳನ್ನ ಕೊಟ್ಟಿರುವಂಥದ್ದು ನಮ್ಮ ಕೇಂದ್ರ ಸರ್ಕಾರದಿಂದ ಬಹಳ ಸ್ಪಷ್ಟವಾಗಿ ನೀವು ನೋಡ್ಬೋದು. ಇನ್ನೆಂದೂ ಕಾಣದಂಥ ಸುಧಾರಣೆಗಳನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ